ಜಂಗಮಕೋಟೆಯಿಂದ ಹೋಬಳಿಯಿಂದ ಕೆಡಿಪಿ ವಾಪಸ್ ಹೋಗಲಿ. ರೈತ ವಿರೋಧಿ ಕೆಡಿಪಿಗೆ ಹೇಳಿದಿಕ್ಕಾರ. ರೈತ ವಿರೋಧಿ ಕೆಡಿಪಿ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಕೆಡಿಪಿ ವಾಪಸ್ ಹೋಗಲಿ. ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ಯಶಸ್ವಿಯಾಗಲಿ. ರೈತ ಮಹಿಳೆಯರ ಹೋರಾಟ ಯಶಸ್ವಿಯಾಗಲಿ. ರೈತ ದಲಿತರ ಹೋರಾಟ ಯಶಸ್ವಿಯಾಗಲಿ. ಫಲವತ್ತಾದ ಭೂಮಿ ಉಳಿದಿರೋದ್ರಿಂದಲೇ ಇವತ್ತು ಬೆಂಗಳೂರು ಇರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ನಗರಗಳಿಗೆ ಹೂವು, ಹಣ್ಣು, ತರಕಾರಿ ಸಿಗ್ತಾ ಇದೆ. AC ರೂಮಲ್ಲಿ ಕೂತ್ಕೊಂಡು ಊಟ ಮಾಡೋರು ಊಟ ಮಾಡಿ ಇವತ್ತು ಏನು ಜಂಗಮಕೋಟೆ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಗಾರಿಕೆ ಸ್ಥಾಪನೆ ಮಾಡಬೇಕು ಅಂತ ಹೊರಟಿರ್ತಕ್ಕಂಥ ಜಿಲ್ಲಾಡಳಿತ, ಕೈಗಾರಿಕಾ ಏನಿವತ್ತು 2,000-2,500 ಎಕರೆನ ಇವತ್ತು ನೋಟಿಫೈ ಮಾಡಿದ್ರೆ, ಅದರಲ್ಲಿ ಫಲವತ್ತಾದ ಇರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ರೈತರು ಇವತ್ತು ಮನೆಯಲ್ಲಿ ತಲೆ ಮೇಲೆ ಬಟ್ಟೆ ಹಾಕಿ ಕೂತ್ಕೊಂಡಿದ್ದಾರೆ. ಸುಮಾರು 10-15 ವರ್ಷಗಳಲ್ಲಿ ಯಾರಿಗೆ ಭೂಮಿ ಬೇಡ, ಫಲವತ್ತಾದ ಭೂಮಿ ಬೇಡ ಅಂಥವರು ರೈತರು ಆಲ್ರೆಡಿ ಮಾರ್ಬಿಟ್ಟಿದ್ದಾರೆ. ಈ ಪರ್ಲ್ ಗ್ರೂಪ್ಗೆ ಸುಮಾರು ಒಂದು 800 ಎಕರೆ ಜಮೀನನ್ನು ರೈತರು ಬೇಡದೇ ಇರ್ತಕ್ಕಂಥವ್ರು ಮಾರಾಗಿದೆ. ದುಡ್ಡು ಬೇಕಾಗಿರೋರು ಮಾರಾಗಿದೆ. ಆದರೆ ಎಷ್ಟೇ ದುಡ್ಡು ಕೊಟ್ರೂ ಜಮೀನು ಮಾರಲ್ಲ ಅಂತಕ್ಕಂಥ ರೈತರು ಇವತ್ತು ಉಳಿಸ್ಕೊಂಡಿದ್ದಾರೆ. ಜಮೀನನ್ನ ಉತ್ತು ಬೆಳೆದು ಜೀವನ ಮಾಡಿ ಇವತ್ತು ಬದುಕ್ತಾ ಇದ್ದಾರೆ. ಅವ್ರು ಬದುಕೋ ಜೊತೆಗೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬೆಂಗಳೂರಿಗೆ ತರಕಾರಿ ಕೊಡ್ತಾ ಇದ್ದಾರೆ, ಹೂವು ಹಣ್ಣು ಕೊಡ್ತಾ ಇದ್ದಾರೆ. ಇವತ್ತೇನು ಶಿಡ್ಲಘಟ್ಟದಲ್ಲಿ ಇವತ್ತು ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ರೇಷ್ಮೆಗೆ ಇವತ್ತು ದೊಡ್ಡ ಮಾರುಕಟ್ಟೆನ ನೀವೇ ಕಾಂಗ್ರೆಸ್ ಸರ್ಕಾರನೇ ಇವತ್ತು ಮಾಡ್ತೀವಂತ ಬುದ್ಧಿ ಪೂಜೆ ಮಾಡಕ್ಕೆ ಕೊಟ್ಟಿದ್ದೀರ. ಮಾರುಕಟ್ಟೆ ಮಾಡಿ ಏನು ನೊಣನ ಹೊಡಿಬೇಕಷ್ಟೆ. ಇವತ್ತು ಇರ್ತಕ್ಕಂಥ ರೇಷ್ಮೆ ಭೂಮಿನ ಎಲ್ಲ ಇವತ್ತು ಕಿತ್ಕೊಂಡು ಕೈಗಾರಿಕೆ ಮಾಡ್ತೀವಂತ ಹೇಳಿ 1-1.5 ಕೋಟಿ ಕೊಟ್ಟು 5-6 ಕೋಟಿಗೆ ಮಾರ್ಕೊಂಡು ಅದರಲ್ಲಿ ಬರ್ತಕ್ಕಂಥ ದುಡ್ಡು ಏನು ಸರ್ಕಾರದಲ್ಲಿ ಲಪಟಾಯಿಸ್ಬೇಕಂತ ಇರ್ತಕ್ಕಂಥ ಒಂದು ಸ್ಕೀಮ್ ಇದೆ. ಆ ಸ್ಕೀಮಿಂದ ಕೊನೆಗೆ ಇಲ್ಲಿ 300 ಕೋಟಿ ಏನು ತರಕಾರಿ ಒಂದು ನಮ್ಮ ಗೂಡಿನ ಮಾರ್ಕೆಟ್ ಕಟ್ಟಬೇಕಂತಕ್ಕಂಥದ್ದು ಒಂದು ಲೂಟಿ. ಅಲ್ಲಿ ಗೂಡೆ ಬರೆದಿರ್ತಕ್ಕಂಥ ಜಾಗದಲ್ಲಿ ಇವತ್ತು ರೈತರಿಗೆ ಇರ್ತಕ್ಕಂಥ ಜಮೀನು ಕಿತ್ಕೊಂಡು ಇವತ್ತು ಏನು ರೇಷ್ಮೆ ಬೆಳೆನ ಕಿತ್ಕೊಂಡು ಇವತ್ತು ಅದರಲ್ಲಿ ದುಡ್ಡು ಹಿಡಿತಕ್ಕಂಥ ಸ್ಕೀಮ್ ಹಾಕ್ಕೊಂಡು ಇವತ್ತೇನು ಹೊರಟಿದ್ದೀರಿ. ಇದು ತಮಗೆಲ್ಲ ಒಳ್ಳೆಯದಾಗೋದಿಲ್ಲ. ಕನ್ಸರ್ನ್ಡ್ ಅಕ್ವಿಜೇಷನ್ ಸ್ಕೀಮ್ ಮಾಡಾಗಿ ತುಂಬ ವರ್ಷ ಆಗಿದೆ ಭಾರತದಲ್ಲಿ. ರೈತರು ಕೊಟ್ಟರೆ ಜಮೀನು ತಗೋಬೇಕು. ಕೊಡೋಲ್ಲ ಅಂತ ಹೇಳಿದ್ಮೇಲೆ ಏನು ನಿಮ್ಮದು? ಅವ್ರು ಕೊಡೋಲ್ಲ ಅಂತ ಇಷ್ಟೊಂದು ಹೋರಾಟ ಮಾಡ್ತಾ ಇದ್ದಾರೆ, ಇಷ್ಟೊಂದು ಸರಿ ಹೇಳಿದ್ದಾರೆ. ಕನ್ಸರ್ಟ್ ಕೇಳಿದ್ದೀರಾ? ಕನ್ಸರ್ಟ್ ಕೇಳಿದ್ರೆ ಎಷ್ಟು ಜನ ಕೊಟ್ಟಿರ್ತಕ್ಕಂಥ ಪಾರದರ್ಶಕಂತ ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು. ಮೊನ್ನೆ 25ನೇ ತಾರೀಕು ಅವತ್ತು ಮಾಡಬೇಕಾದ್ರೆ, ಎಣಿಕೆ ಮಾಡಬೇಕಾದ್ರೆ ಯಾರನ್ನೂ ಪಾರದರ್ಶಕವಾಗಿ ಮಾಡಿಲ್ಲ. ಸುಮಾರು 30-35% ರೈತರು ಏನು ಬಂದು ಅಲ್ಲಿ ಬಂದಿರ್ತಕ್ಕಂಥವ್ರು ಕೊಡೋಲ್ಲ ಅಂತ ಹೇಳಿದ್ದಾರೆ. ಇರ್ತಕ್ಕಂಥ ರೈತರು ಇವತ್ತು ಉಳಿದಿರ್ತಕ್ಕಂಥ ರೈತರು 40% ಉಳಿದಿದ್ದಾರೆ. ಅಲ್ಲಿ ಫಲವತ್ತಾದಿಂದ ಭೂಮಿ ಏನು ಉಳಿದಿದೆ ಇವತ್ತು ಕೊಡಲ್ಲ ಅಂತ ಕೂತಿದ್ದಾರೆ. ನಿಮ್ಮ ಮಾಡ್ತಕ್ಕಂಥ ಈ ಒಂದು ಅನಾಚಾರ ಮಾಡ್ತಕ್ಕಂಥ ಇವತ್ತು ಒಂದು ರೈತರನ್ನ ಕಿತ್ಕೊಂಡು ಅವ್ರ ಹೊಟ್ಟೆ ಮೇಲೆ ಹೊಡ್ತಕ್ಕಂಥದ್ದನ್ನು ಬಿಟ್ಟು, ಅವ್ರ ಜಮೀನು ಅವ್ರು ಬಿಟ್ಟು, ತಮಗೆ ಮುಂದೆ ಏನಾದ್ರೂ ಇಲ್ಲಿ ಬಂದು ಮತ್ತೆ ವಾಪಸ್ ಬಂದು ಜನತೆ ಓಡಾಡಬೇಕಂತ ಏನಾದರೂ ಇದ್ದರೆ ರಾಜಕಾರಣಿಗಳಿಗಿರ್ಬೋದು, ಮಂತ್ರಿಗಳಿಗಿರ್ಬೋದು, ಯಾರಿಗಾದ್ರೂ ಜಿಲ್ಲಾಧಿಕಾರಿಗಳಿರ್ಬೋದು, ನಾಳೆ ಬೆಳಿಗ್ಗೆ ಇದೇ ಮುಂದುವರೆದ್ರೆ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಜಮೀನು ಕೊಡಲ್ಲ ಅಂತ ಹೇಳಿದ್ಮೇಲೆ ತಗೊಳ್ಳೋದ್ರಿಂದ ಯಾವುದೇ ಕಾಯ್ದೆ ಇಲ್ಲ, ಹಕ್ಕಿಲ್ಲ. ಹಾಗಾಗಿ ಇದನ್ನು ಬಿಡಬೇಕು ಅಂತೇಳಿ ಮನವಿ ಮಾಡ್ತೀವಿ. ಏನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಮಕೋಟೆ ಹೋಬಳಿಯಲ್ಲಿ ಇವತ್ತೇನು KDP ಅಕ್ವಿಜಿಷನ್ ಕೊಟ್ಟಿದ್ದಾರೆ, ಅದರ ವಿರುದ್ಧವಾಗಿ ನಮ್ಮ ರೈತಾಪಿ ವರ್ಗದವರು ಇವತ್ತು ಫಲವತ್ತಾದ ಭೂಮಿಯನ್ನು, ನಮ್ಮ ಕೃಷಿ ಭೂಮಿಯನ್ನು ನಮಗೆ ಬಿಟ್ಟು ಯಾವುದೇ ಕೃಷಿಗೆ ಅನುಕೂಲವಾಗದಂಥದ್ದು ಬರಡು ಭೂಮಿಯನ್ನು ನೀವು ಕೈಗಾರಿಕೆ ಮಾಡಿ ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತೀವಿ. ಇದನ್ನು ಹಲವಾರು ಸಲ ರಾಜ್ಯ ಮಟ್ಟದಲ್ಲೂ ಕೂಡ ಹೋರಾಟ ಮಾಡಿದ್ದೀವಿ. ಆದರೆ ಮೊನ್ನೆ ನಡೆದಂಥ ಒಂದು ಸಮೀಕ್ಷೆಯಲ್ಲಿ ಮೊನ್ನೆ ಮಂತ್ರಿಗಳು ಮತ್ತು ಶಾಸಕರು, ಜನಪ್ರತಿನಿಧಿಗಳು
ತಾಲೂಕು ಆಡಳಿತ ಜಿಲ್ಲಾಡಳಿತ ಎಲ್ಲ ಸಂಪೂರ್ಣವಾಗಿ ವಿಫಲ ಆಗಿದೆ. ಎಲ್ಲವನ್ನು ಪಾರದರ್ಶಕತೆ ಮಾಡಿ ಅದನ್ನು ಎಣಿಕೆ ಮಾಡೋ ಸಂದರ್ಭದಲ್ಲಿ ಅದು ಗೋಲ್ಮಾಲ್ ಅಂತ ಮಾಡಿಬಿಟ್ಟು ಇವತ್ತು ರೈತರ ಈ ರೀತಿ ಆಕ್ರೋಶಗೊಂಡು ಇವತ್ತು ಬೀದಿಗೆ ಬರೋ ರೀತಿಯಲ್ಲಿ ಆಗಿದ್ದಾರೆ. ಇದರ ವಿರುದ್ಧ ಇವತ್ತು ನಾವು ರೈತರ ಫಲವತ್ತಾದ ಭೂಮಿಯನ್ನು ಅವ್ರು ಬಿಡಬೇಕು, ಕೃಷಿಗೆ ಅವ್ರಿಗೆ ಯೋಗ್ಯವಾದ ಭೂಮಿಯನ್ನು ಬಿಡಬೇಕು. ಏನು ಸರ್ಕಾರದ ಜಮೀನು ಇರ್ಬೋದು, ಅದು ಬರಡು ಜಮೀನು ಭೂಮಿಯನ್ನಾಗ್ಬೋದು, ಅದು ಕೈಗಾರಿಕೆ ಮಾಡಲಿ. ಕೈಗಾರಿಕೆ ಮಾಡೋದ್ರಲ್ಲಿ ನಮ್ದು ಯಾವುದೇ ವಿರೋಧ ಇಲ್ಲ. ಇವತ್ತು ನಾವು ಕೂಡ ಶಾಸಕರಾಗಿದ್ದಾಗ ನಮ್ಮ ಸಾಧ್ಯ ಹತ್ರ 23 ಎಕರೆ ಒಂದು ಇವತ್ತು ಫೀಡ್ ಪ್ಲಾಂಟ್ ಮಾಡಿದ್ದೀವಿ. ಅಥವಾ ಕಾಲೇಜು ನನ್ನ ಕಾಲದಲ್ಲಿ ಅಮರಾವತಿಯಲ್ಲಿ ಪಾಪ ಏನು ಯೂನಿವರ್ಸಿಟಿಗೆ ಜಾಗ ಕೊಟ್ಟಾಗ ಆಗಲೇ ಬೈರೇಗೌಡರು ಹೇಳಿದ್ದಲ್ಲಿ ಸುಂಡ್ರಳ್ಳಿದ್ದು ಕೇವಲ 36 ಎಕರೆ ಅಷ್ಟೇ ಜಮೀನು ಇದ್ದಿದ್ದು. ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಲ್ಲಿ 180 ಎಕರೆ ಬೇಕಾದಾಗ 102 ಎಕರೆ ಸರ್ಕಾರಿ ಜಾಗ ಇತ್ತು ಅಮರಾವತಿಯಲ್ಲಿ. ಅಲ್ಲಿ ಇವತ್ತು ನಾವು ಬೆಂಗಳೂರು 4 ಯೂನಿವರ್ಸಿಟಿ ಮಾಡಿದ್ವಿ. ಅಭಿವೃದ್ಧಿ ಮಾಡೋದ್ರಲ್ಲಿ ನಮ್ದು ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ. ಮಾನ್ಯ ಮಂತ್ರಿಗಳು, ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾಡಳಿತ, ಮಾನ್ಯ ತಾಲೂಕು ಆಡಳಿತ ಈ ವಿಚಾರವನ್ನು ಪ್ರಾರಂಭದಲ್ಲೇ ಬಂದು ಮೊನ್ನೆ ಏನು ಮಾಡೋದು ಅದೇ ರೀತಿ ಎಲ್ಲ ರೈತಾಪಿ ವರ್ಗದವ್ರನ್ನ, ಆ ಪ್ರಾಂತ್ಯದ ಎಲ್ಲ ರೈತರನ್ನ ಏನು 2823 ಎಕರೆಗೆ ಇವರು ಏನು ನೋಟಿಫಿಕೇಶನ್ ಮಾಡಿದಾರೋ ಆ ರೈತರೆಲ್ಲ ಕರೆದು, ಜನಪ್ರತಿನಿಧಿಗಳು ಕರೆದು ಅವರ ಸಮಕ್ಷಮದಲ್ಲಿ ಚರ್ಚೆ ಮಾಡಿ ಯಾರ್ಯಾರು ಕೊಡ್ತೀವಿ ಅಂತ ತಗೊಳ್ಳಿ, ಕೊಡ್ತಿದ್ದು ಅದನ್ನು ಬಿಡಬೇಕಾಗಿತ್ತು. ಅದು ಬಿಟ್ಟು ಇವತ್ತು ಈ ಸರ್ಕಾರದ ಧೋರಣೆಯಿಂದ ಜನರನ್ನು ರೊಚ್ಚಿಗಿಳಿಸಿ ಇವತ್ತು ರೈತಾಪಿ ವರ್ಗದವರು ಬೀದಿಗಳ ರೀತಿಯಲ್ಲಿ ಮಾಡಿದರೆ ಖಂಡಿತ ಇದನ್ನು ಕೂಡ ನಾವು ಖಂಡಿಸ್ತೀವಿ. ಮತ್ತು PSLಗೆ ಒಂದು ಆದೇಶ ಇದೆ ಸುಪ್ರೀಂ ಕೋರ್ಟಲ್ಲಿ, PSL ಕಂಪ್ನಿಗೆ ಆಗಿರುವಂಥ ಜಾಗವನ್ನು ಯಾವುದೇ ಕಾರಣಕ್ಕೂ KDB ಅಕ್ವಿಸಿಷನ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಆದೇಶ ಇದೆ. ಅವೆಲ್ಲವನ್ನು ಕೂಡ ಮಾನ್ಯ ಮಂತ್ರಿಗಳ ಗಮನಕ್ಕೆ ನಮ್ಮೆಲ್ಲ ರೈತ ಹೋರಾಟಗಾರರು, ರೈತ ಸಂಘಟಕರು, ವಿಶೇಷವಾಗಿ ರೈತಾಪಿ ವರ್ಗದವರು ಎಲ್ಲ ಗಮನ ತಂದರೂ ಕೂಡ ಆಗಲೇ ನಮ್ಮ ರಾಮಚಂದ್ರಗೌಡ ಹೇಳಿದ ರೀತಿಯಲ್ಲಿ ಒಂದು ಏನು ರೈತರು ಮನೋಇಚ್ಛತೆ ಕೊಟ್ಟೆ ತಗೋಬೇಕು, ಆ ಮನೋಇಚ್ಛತೆ ಕೊಡ್ತಿದ್ದು ಅದನ್ನು ಬಿಡಬೇಕು. ಆ ಒಂದು ಸಿದ್ಧಾಂತದಲ್ಲಿ ನಮ್ಮ ಮಾನ್ಯ ಮಂತ್ರಿಗಳು ಮತ್ತು ಜಿಲ್ಲಾಡಳಿತ, ತಾಲೂಕು ಆಡಳಿತ, ಶಾಸಕರು, ಜನರು ಇರಬೇಕಂತ ನಾವು ಹೋರಾಟ ಮಾಡ್ತೀವಿ. ಅದಕ್ಕೆ ಪ್ರತಿಫಲ ಸಿಕ್ಕಿದ್ರೆ ಬಹಳ ಸಂತೋಷ, ಸಿಕ್ತಿದ್ರೆ ಇನ್ನು ಉಗ್ರ ಹೋರಾಟ ನಾವೆಲ್ಲ ಕೂಡ ಮಾಡೋಕ್ಕೆ ತಯಾರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ.